ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರತಿನಿತ್ಯವೂ ನೀವು ವಾಕ್ಯವನ್ನು ಆಲಿಸುತ್ತಿದ್ದೀರಾ, ಪ್ರಾರ್ಥಿಸುತ್ತಿದ್ದೀರಾ. ಅದೆಲ್ಲ ದೇವರ ಅನುಗ್ರಹವಾಗಿ, ಕೃಪೆಯಾಗಿ ನಿಮ್ಮ ಜೀವನದಲ್ಲಿ ಮಾರ್ಪಡುತ್ತಿದೆ. ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹೀಗೆ ಒಂದು ಅನುಗ್ರಹವಿರುವ ಸಮಯವನ್ನು, ಶುಶ್ರೂಷೆಯನ್ನು ದೇವರು ನಮಗೆ ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ವಾಕ್ಯ ಆಲಿಸುವವರನ್ನು, ಶೇರ್ ಮಾಡುವವರನ್ನು, ಪ್ರತಿಯೊಬ್ಬರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ವಾಕ್ಯಗಳು ಯಾರದೋ ಜೀವನದಲ್ಲಿ ಕಣ್ಣೀರನ್ನು ಒರೆಸಲು, ಸಾಂತ್ವನ ನೀಡಲು ಸಂಚಲಿಸುತ್ತಿದೆ. ಅದು ದೇವರ ಕಾರ್ಯವಾಗಿದೆ, ದೇವರು ನಡೆಸುತ್ತಿರುವ ಶುಶ್ರೂಷೆಯಾಗಿದೆ. ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗೆ ದೃಢವಾದ ವಿಶ್ವಾಸವಿದ್ದರೆ ನಾವು 100% ದೇವರ ವಾಕ್ಯದಲ್ಲಿ ಆಶ್ರಯಿಸುವುದಾದರೆ ಒಂದು ಕಿಂಚಿತ್ ಸಹ ಸೈತಾನನಿಗೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲು ಸಾಧ್ಯವಿಲ್ಲ. ಕಾರಣ ನಾವು ಆಶ್ರಯಿಸುವುದು ಯೇಸು ಸ್ವಾಮಿಯನ್ನು, ನಾವು 100% ವಿಶ್ವಾಸಿಸುವುದು ಯೇಸು ಸ್ವಾಮಿಯನ್ನು ಆಗಿದೆ. ಆ ವಾಕ್ಯದ ಅಭಿಷೇಕದಲ್ಲಿ ಪ್ರತಿನಿತ್ಯ ದೇವರ ವಾಕ್ಯ ಆಲಿಸುವ ನಾವು ಸತ್ಯ ದೇವರಿಂದ ಅನುಗ್ರಹಿಸಲ್ಪಡುತ್ತಿದ್ದೇವೆ. ಹಾಲೆಲುಯಾ. ಇಂದು ನಿರೀಕ್ಷೆಯಿಂದ ನಾವು ಆಲಿಸುವ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 2ರಿಂದ 4ರವರೆಗೆ ವಾಕ್ಯಗಳು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು. ಪ್ರಿಯರೇ, ಅನೇಕ ವಿಧದ ಸಮಸ್ಯೆಗಳಿಂದ, ಕಷ್ಟಗಳಿಂದ, ರೋಗಗಳಿಂದ, ಸೋಲಿನಿಂದ ನಮ್ಮ ಜೀವನದಲ್ಲಿ ಪೂರ್ತಿ ಕತ್ತಲೆ ತುಂಬಿದ ಅನುಭವ ಅನೇಕರಿಗೆ ಇದೆ. ಇಂದು ದೇವರ ವಾಕ್ಯವನ್ನು ಆಲಿಸುವಾಗ, ದೇವರ ಬೆಳಕು ನಿಮ್ಮ ಸಮಸ್ಯೆಯಲ್ಲಿ ಬರುವಾಗ ನಿಮ್ಮ ಅಂಧಕಾರವನ್ನು ಹೋಗಲಾಡಿಸಿ ಬೆಳಕು ತುಂಬುತ್ತದೆ. ಹಲ್ಲೆಲೂಯಾ. ದೇವರ ಬೆಳಕು ಅಲ್ಲಿ ಬರುವಾಗ ನಿಮ್ಮ ಜೀವನದಲ್ಲಿ ಸಂಬಂಧಪಟ್ಟ ಕಷ್ಟಗಳು, ಸಮಸ್ಯೆಗಳು ಅಲ್ಲಿಂದ ಬಿಡುಗಡೆಗೊಳಿಸುತ್ತದೆ. ಅದೇನೇ ಆಗಲಿ, ಜಗಳವಾಗಲಿ, ರೋಗವಾಗಲಿ, ಸಾಲದ ಬಾಧೆಯಾಗಲಿ, ಅಲ್ಲಿ ಪೂರ್ಣ ಬಿಡುಗಡೆ ಲಭಿಸುತ್ತದೆ. ಅದಕ್ಕೆ 10 ವರ್ಷವೇನು ಬೇಡ, ದೇವರಿಗೆ ಒಂದೇ ಒಂದು ನಿಮಿಷ ಸಾಕು. ಹಲ್ಲೆಲೂಯಾ. ನಮಗೆ ಸಂಪೂರ್ಣ ಬಿಡುಗಡೆ ನೀಡಲು. ಯಾಕೆ ಆಗಿದೆ ದೇವರ ವಾಕ್ಯವನ್ನು ವಿಶ್ವಾಸದಲ್ಲಿ ಆಲಿಸುವುದು ಎಂದು ನಿಮಗೆ ಗೊತ್ತೇ? ವಾಕ್ಯವು ನಿನ್ನಲ್ಲಿ, ನಿನ್ನ ತಲೆಮಾರಲ್ಲಿ ದೇವರ ಬೆಳಕಾಗಿ ಬರುವುದು ನಮ್ಮ ಎಲ್ಲಾ ಕಾರ್ಯಗಳು ಬೆಳಕಾಗುತ್ತದೆ. ಈ ದೇವರ ವಾಕ್ಯವಾಗುವ ಬೆಳಕು ನಮ್ಮ ಜೀವನದಲ್ಲಿ ಬರುವಾಗ ನಮ್ಮ ಜೀವನಕ್ಕೆ ಬೇಡವಾದ ಕೆಡುಕುಗಳು ಅಲ್ಲಿಂದ ದೂರ ಸರಿಯುತ್ತದೆ. ನಮಗೆ ನಮ್ಮ ಕರವನ್ನು ನಮ್ಮ ತಲೆಯ ಮೇಲೆ ಇಟ್ಟು ಪ್ರಾರ್ಥಿಸುವ, ಕರ್ತರೇ, ನಿಮ್ಮ ಬೆಳಕು ನನ್ನ ಬುದ್ಧಿಯಲ್ಲಿ, ನನ್ನ ಚಿಂತೆಯಲ್ಲಿ, ನನ್ನ ಎಲ್ಲ ಕೆಲಸ ಕಾರ್ಯದಲ್ಲಿ ತುಂಬಿರಿ. ಪ್ರಿಯರೇ, ದೇವರ ಕರ ಬೆಳಕು ಅಭಿಷೇಕಿಸಲಿ ಎಂದು ಪ್ರಾರ್ಥಿಸೋಣ. ದೇವರ ಕರುಣೆ ಇರುವ ಕರ ನಿಮ್ಮನ್ನು ಅನುಗ್ರಹಿಸಲಿ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.